ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಘಟಕ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಪತ್ರಿಕಾಗೋಷ್ಠಿಯನ್ನು ಆರಂಭಿಸಲಿಕ್ಕೆ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ರಾಜ್ಯ ಘಟಕದ ಅಧ್ಯಕ್ಷರು ಮತ್ತೆ ರಾಷ್ಟ್ರೀಯ ಉಪಾಧ್ಯಕ್ಷರಿಗೆ ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ ಇವತ್ತು ಒಂದು ಯುಗಾರಂಭ ಆಗಿದೆ. ನಮ್ಮ ಹಿಂದುಳಿದ, ಅತಿ ಹಿಂದುಳಿದ, ಆದಿವಾಸಿ, ಅಲೆಮಾರಿ ಎಲ್ಲ ಸಮಾಜಗಳಿಗೂ ಒಂದು ಖುಷಿ ವಿಷಯ ಇದೆ. ಇವತ್ತು ಎಲ್ಲಾದ್ರೂ ಒಂದು ಟಿಕೆಟ್ ಬೇಕು, ನಾನು ಎಲೆಕ್ಷನ್ ಹೇಳ್ತೀನಿ, ಗ್ರಾಮ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಕಡೆ ಪಕ್ಷ ಒಂದು ಡೈರಿಯಲ್ಲಾಗಲಿ, ಅಲ್ಲೆಲ್ಲ ಜಾತಿ ಮೇಲ್ಜಾತಿಗೆನೆ ಎಲ್ಲ ನಡೀತಾ ಇದೆ. ಅಧಿಕಾರ ಇರುವಂತ ಜಾತಿಗಳಿಗೆ ಇವತ್ತು ರಾಹುಲ್ ಗಾಂಧಿ ಅವರ ಆಶೆಯಂತೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೆಯಂತೆ ಎಲ್ಲಿ ಜಾತಿ ಎಷ್ಟಿದೆ ಅಷ್ಟು ಅಧಿಕಾರನೂ ಅವ್ರಿಗೆ ಹಂಚಿಕೆ ಆಗ್ಬೇಕು. ಆದ್ರಿಂದ ಆ ಒಂದು ತತ್ವ ಸಿದ್ಧಾಂತದಿಂದ ನಾವು ವಿಎಪಿ ಪಕ್ಷ ವಿಕಾಸಶೀಲ ಇನ್ಸಾನ್ ಪಾರ್ಟಿ, ನಮ್ಮ ನೇತಾಜಿ ಮುಖೇಶ್ ಸೈನಿಜಿ ಅವರು ದೆಹಲಿ ಲೆವೆಲ್ ಅಲ್ಲಿ ನಾವು ಇಂಡಿಯಾ ಕೂಟದ ಜೊತೆ ಇದ್ದೀವಿ. ಇಂಡಿಯಾ ಕೂಟದ ಜೊತೆ ಇದ್ದೀವಿ. ನಾವಲ್ಲಿ ನಾವು ಒಬ್ಬ ಮೀನುಗಾರರು ಈ ಒಂದು ಪಾರ್ಟಿನ ಬಿಹಾರಲ್ಲಿ ಮೊದಲನೇದಾಗಿ ತಂದು 2 ವರ್ಷದಲ್ಲಿ 4 ಜನ MLA ತಂದು ಒಂದು ಮಂತ್ರಿ ಆದಂತ ಪಕ್ಷ. ಇವತ್ತು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಜೊತೆಯಲ್ಲಿ ನಮ್ಮ ವಿಎಪಿ ಪಾರ್ಟಿನೂ ಸೇರ್ಕೊಂಡು ಅಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕಕ್ಕೂ ಬಂದಿದೆ. ಮುಂದಿನ 28ನೇ ಎಲೆಕ್ಷನ್ ಅಲ್ಲಿ ವಿಎಪಿ ಪಾರ್ಟಿ ಇಲ್ಲಿ ಯಾವುದೇ ಸರ್ಕಾರ ಬಂದ್ರು ನಾವು ಒಂದು ಭಾಗ ಆಗಿರ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. 80 ವರ್ಷದಿಂದ ಇತರೆ ಪಕ್ಷಗಳಿಗೆ ವೋಟ್ ಹಾಕೊಂಡೇ ಬಂದಿದ್ದೀವಿ. ಆಳೋ ಜಾಗದಲ್ಲಿ ನಾವು ಯಾವತ್ತೂ ಹೋಗೇ ಇಲ್ಲ. ಲೈನಲ್ಲಿ ಹೋಗಿ ವೋಟ್ ಹಾಕಿ ಮನೆಗೆ ಹೋಗಿದ್ದೀವಿ. ಈ ಪಕ್ಷದ ಮುಖಾಂತರ ಆಳೋ ಜಾಗದಲ್ಲಿ ಕೂರ್ಲಿಕ್ಕೆ ಕರ್ನಾಟಕದಲ್ಲಿ ಈ ಪಕ್ಷನ ನಾವು ತಗೊಂಡ್ಬಂದಿದ್ದೀವಿ. ಈ ಒಂದು ರಾಜ್ಯದಲ್ಲಿ 24 ಜಿಲ್ಲೆಗಳಲ್ಲಿ ನಮ್ಮ ಜಾತಿ, ಕೋಲಿ ಗಂಗಾಮತ ಸಮಾಜ ಜೊತೆಯಲ್ಲಿ ಹಿಂದುಳಿದ ವರ್ಗಗಳು ತುಂಬಾ ಪ್ರಬಲವಾಗಿದೆ. ಯಾವುದೇ ಒಂದು ಸರ್ಕಾರದಲ್ಲಿ 70ರಿಂದ 80 ಸೀಟ್ನ MLAಗಳನ್ನ ಉರುಳಿಸುವಂತ ಶಕ್ತಿನೂ ಇದೆ, ಗೆಲ್ಲಿಸುವಂತ ಶಕ್ತಿನೂ ನಮಗಿದೆ. ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕ ರಾಷ್ಟ್ರೀಯ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಾಗಿದೆ. ಆ ಉದ್ಘಾಟನೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಜಗದ್ಗುರು ವೇದವ್ಯಾಸ ಬ್ರಹ್ಮಶ್ರೀ ಪೀಠದ ಪೀಠಾಧಿಪತಿಗಳಾಗಿ ಬ್ರಹ್ಮಶ್ರೀ ರಾಜಗುರು ಸ್ವಾಮೀಜಿಯವರು ವಹಿಸಿಕೊಂಡಿದ್ರು. ಅದೇ ರೀತಿಯಲ್ಲಿ ಇವತ್ತಿನ ದಿನ ಅತಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸಲೇಬೇಕು ಎಂದು ದೃಢವಾಗಿ ಸಂಕಲ್ಪ ಮಾಡಿದಂತಹ ಶ್ರೀಯುತ BK ಮೋಹನ್ ಕುಮಾರ್ ಅವರಿಗೆ ನಾವು ತುಂಬಿರುವುದರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ಸಂತೋಷ್ ಮುಖೇಶ್ ಸಹಾನಿ ಅವರು ಇವತ್ತಿನ ದಿನ ಬಿಹಾರ್ನಲ್ಲಿ ಪಕ್ಷವನ್ನ ಸ್ಥಾಪನೆ ಮಾಡಿ ಭಾರತ ದೇಶದಾದ್ಯಂತ ಇರುವಂತಹ ನಮ್ಮ ಮೀನುಗರ ಸಮಾಜ, ಅಂದ್ರೆ ನಾನು ಹುಟ್ಟಿದಂತ ಗಂಗಾಪುತ್ರ ಸಮಾಜವನ್ನ
ಪ್ರತಿನಿಧಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಪಕ್ಷವನ್ನು ತಂದಿದ್ದಾರೆ. ನಮ್ಮ ಜಗದ್ಗುರು ವೇದವ್ಯಾಸ ಪೀಠ ಕರ್ನಾಟಕ ವಿಕಾಸ ಇನ್ಸಾನ್ ಪಾರ್ಟಿಗೆ ಬಹಿರಂಗವಾಗಿ ಬೆಂಬಲ ಸೂಚಿಸ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ದಿನ ನಮ್ಮ ಜನಾಂಗದ ನಾಯಕರ ಕೈ ಬಲಪಡಿಸೋಸ್ಕರ ನಮ್ಮ ಶ್ರೀಮಠ ಶ್ರಮಿಸ್ತಿದ್ದಂತೆ ಈ ಸಮಯದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಸಮುದಾಯ ಎಲ್ಲರಿಂದಲೂ ತುಳಿತಕ್ಕೊಳಗಾಗಿರುವಂಥದ್ದು. ಈ ಕರ್ನಾಟಕದಲ್ಲಿ ಹಿಂದುಳಿದ ಸಮುದಾಯ ಅಂತ ಏನು ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ಈ ಎಲ್ಲ ಸಮುದಾಯಗಳಿಗೂ ಕೂಡ ರಾಜಕೀಯದಿಂದ ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಆರ್ಥಿಕ ವ್ಯವಸ್ಥೆಯಾಗಲಿ, ಶಿಕ್ಷಣದ ವ್ಯವಸ್ಥೆಯಾಗಲಿ, ಅಥವಾ ಹಿಂದುಳಿದ ವರ್ಗಗಳ ಮಕ್ಕಳಿಗೂ ಕೂಡ ಒಂದು ಸರಿಯಾದ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಡಕ್ಕಾಗ್ತಾ ಇಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ. ಬಡವರಿಗೆ ಸರ್ಕಾರಿ ಶಾಲೆ ಹೊರತುಪಡಿಸಿ ಬೇರೆ ಇನ್ಯಾವ ಶಾಲೆಗಳು ಓದಿಸುವಷ್ಟು ಕೆಪಾಸಿಟಿ ಇಲ್ಲ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಕೊಳ್ಳಿ. ಈ ಖಾಸಗೀಕರಣಕ್ಕೊಳಪಟ್ಟಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ತಮ್ಮ ಮಕ್ಕಳ ಭವಿಷ್ಯವನ್ನು ನಿರೂಪಿಸೋಕೆ ಅವ್ರ ಕಡೆಯಿಂದ ಸಾಧ್ಯ ಆಗದೇ ಇರುವಂತ ಸಮುದಾಯಗಳು ಇನ್ನೂ ಕರ್ನಾಟಕದಲ್ಲಿ ಇದೆ. ಅದು ನಿಮ್ಗೆ ಗೊತ್ತಿದ್ರು ಇರಬಹುದು. ಹಾಗಾಗಿ ಮುಖೇಶ್ ಸಹಾನಿ ಅವರು ಮತ್ತೆ ನಮ್ಮ BK ಮೋಹನ್ ಕುಮಾರ್ ಅವರು, ರಾಜಗುರುಗಳು, ಪ್ರಶಾಂತ್ ಅವರು, ಇವರೆಲ್ಲರೂ ಸೇರ್ಕೊಂಡು ಅವ್ರ ಜೊತೆಗೆ ನಾವು ಸಮುದಾಯದ ಪರವಾಗಿ, ದಕ್ಷಿಣ ವಲಯದ ಪರವಾಗಿ ಸಂಪೂರ್ಣವಾಗಿ ನಾನು ಅವರಿಗೆ ಬೆಂಬಲವನ್ನು ಸೂಚಿಸ್ತೀನಿ. ಅಥವಾ ಈ ವಿಷಯಕ್ಕೆ ಕೆಲವೊಂದು ಜನ ಪ್ರಶ್ನೆ ಮಾಡಬಹುದು, ಸ್ವಾಮೀಜಿಗಳು ರಾಜಕೀಯದಲ್ಲಿ ಪ್ರವೇಶ ಮಾಡಬಹುದೇ ಅಂತ ನಿಮ್ಮ ಪ್ರಶ್ನೆಗಳು ಬರಬಹುದು. ಸ್ವಾಮೀಜಿಗಳು ರಾಜಕೀಯದಲ್ಲಿ ಪ್ರವೇಶ ಮಾಡದೇ ಇದ್ದರೆ ರಾಜ್ಯದ ರಾಜಕೀಯ ವ್ಯವಸ್ಥೆ ಹೊಲಸಾಗ್ಬಿಟ್ಟಿದೆ. ಅದನ್ನ ಸರಿ ಮಾಡಲೇಬೇಕು. ಸರಿ ಮಾಡಬೇಕಾದ್ರೆ ಸನ್ಯಾಸಿಗಳ ಅವಶ್ಯಕತೆ ತುಂಬಾ ಇದೆ. ಸನ್ಯಾಸಿಗಳನ್ನ ನೀವು ಸರಿಯಾಗಿ ಸದುಪಯೋಗ ಮಾಡ್ಕೊಂಡ್ರಿ ಅಂತಂದ್ರೆ ರಾಜ್ಯದ ರಾಜಕೀಯ ಸುಧಾರಣೆ ಆಗುತ್ತೆ, ಧರ್ಮ ಸುಧಾರಣೆ ಆಗುತ್ತೆ, ಮತ್ತು ಹಿಂದುಳಿದ ವರ್ಗಗಳು ಕೂಡ ಸುಧಾರಣೆ ಆಗ್ತವೆ. ಯಾಕಂದ್ರೆ ಸನ್ಯಾಸಿಗೆ ಯಾವುದೇ ರೀತಿಯಾದಂತ ಆಸೆ ಆಕಾಂಕ್ಷೆಗಳು ಅಥವಾ ತನ್ನದೇ ಆದ ಪರಿವಾರ ಇರಲ್ಲ. ಆತನ ಪರಿವಾರ ಅಂತಂದ್ರೆ ಸಮುದಾಯಕ್ಕೋಸ್ಕರ ದುಡಿಯುವ ಉದ್ದೇಶವನ್ನು ಇಟ್ಕೊಂಡು ತನ್ನ ಆತ್ಮೋನ್ನತಿಯನ್ನ ಪಡ್ಕೊಳ್ಳೋಕೆ ಮತ್ತು ಧರ್ಮ ಜಾಗೃತಿ ಮಾಡುವುದಕ್ಕೋಸ್ಕರ ಸನ್ಯಾಸಿ ಆಗಿರ್ತಾನೆ. ಹಾಗಾಗಿ ಈ ಎಲ್ಲ ಹಿಂದುಳಿದ ವರ್ಗಗಳ ಉದ್ಧಾರಕ್ಕಾಗಿ ಇವತ್ತಿನ ದಿನ ಬಿಹಾರದಲ್ಲಿ ಈ ಪಕ್ಷದ ಉದ್ಭವವಾಗಿ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡು ಇವತ್ತಿನ ದಿನ ಕರ್ನಾಟಕದಲ್ಲೂ ಕೂಡ ಅದರ ಬಲಗಾಲನಿಟ್ಟು ಒಳಗೆ ಪ್ರವೇಶ ಮಾಡಿದೆ. ಈ ಸುಮಾರು 1 ತಿಂಗಳಿನಿಂದನೂ ರಾಜಗುರುಗಳು, ಮೋಹನ್ ಕುಮಾರ್ ಅವರು, ಪ್ರಶಾಂತ್ ಅವರು ತುಂಬಾ ಪರಿಶ್ರಮ ಹಾಕಿ ಈ ಒಂದು ಸಂಘಟನೆಯನ್ನ ಮಾಡಿಕೊಂಡು ಇಷ್ಟೊಂದು ಜನ ಸ್ವಾಮಿಗಳನ್ನಾಗ್ಲಿ ಅಥವಾ ಜನರನ್ನಾಗ್ಲಿ ಇಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಈ ಎಲ್ಲ ಜನರದು ಸ್ವಾಮಿಗಳದು ಒಂದೇ ಉದ್ದೇಶ, ಒಳ್ಳೆಯ ರಾಜಕೀಯ ತಂತ್ರ ಬರಲಿ. और आज मुझे काफी खुशी प्राप्त हो रही है कि आज कर्नाटका प्रदेश में वीआईपी पार्टी का लॉन्चिंग हुआ है और ये लॉन्चिंग समाज के हर वर्ग को, खास करके फिशरमैन मछुआरा समाज के अधिकार के लिए हम लोगों ने आंदोलन किया, जिसके वजह से आज हमारी पार्टी का निर्माण हुआ है। जहां पानी है वहां मछुआरा है और मेरा मानना है कि समाज में, राज्य में, अलग अलग प्रदेशों में गरीब समाज के लिए हमेशा उनके अधिकार के लिए लड़ाई लड़ना है। मैंने अभी मंच पर हमारे पार्टी के लीडर BK मोहन जी जो प्रदेश अध्यक्ष है, या हमारे गुरु जी अपनी अपनी बातें रखे, लेकिन मुझे समझ में नहीं आया। लेकिन मेरा दिल जो है ना, वो दिल ने एक अलग छाप आया, दिल को एहसास दिलाया कि ये अधिकार के लिए लड़ाई लड़ रहे हैं। हम भाषा तो सीख सकते हैं, लेकिन जब हमारा दिल मिलता है तो बहुत सारी चीजें होता है। तो हमारी जो पार्टी का सेंट्रल लीडरशिप का एक ही एजेंडा है, गरीब पिछड़ा दलित समाज के हक अधिकार के लिए लड़ाई लड़ना। और कर्नाटक प्रदेश में क्या रणनीति होगा, क्या एजेंडा होगा, ये सब हमारे कर्नाटक प्रदेश के लीडरशिप जो है वो ही तय करेंगे। इसके लिए हमारे सेंट्रल लीडरशिप के लिए कोई आवश्यकता नहीं है। तो मैं धन्यवाद देता हूं BK मोहन जी जो वीआईपी पार्टी को यहाँ पे लॉन्च किए हैं, और इनके नेतृत्व में पूरे प्रदेश में एक
अच्छा संगठन को हम लोग खड़ा करेंगे और निषाद समाज के साथ साथ अन्य पिछड़ी जाति जितने भी समान जाति है उनके हक अधिकार के लिए हम लोग लड़ाई लड़ेंगे। जैसे बिहार में हम लोग लड़ाई लड़ रहे हैं, पूरे हिंदुस्तान में निषाद समाज 312 नामों से जाने जाते हैं, कहीं सहनी, कहीं मल्ला, कहीं केवट, कहीं गोरी, कहीं भील, कहीं गंगा पुत्र, अलग अलग नामों से जाने जाते हैं, लेकिन सब हम लोग एक है। किसी और के लिए हमें ऐसा लग सकता है कि मैं कोई जात की राजनीति कर रहा हूं, लेकिन मेरी जात की राजनीति औरों के लिए हो सकता है, लेकिन हम अपने परिवार के अधिकार के लिए हम लोग लड़ाई लड़ रहे हैं। क्योंकि बाबा साहब भीमराव अम्बेडकर ने हमें संविधान दिया, संविधान में हमें वो ताकत दिया है कि हम सर उठा के जिए। तो आज हम देश में फिशरमैन के लिए, मछुआरा समुदाय के लिए लड़ाई लड़ रहे हैं। सभी जाति सभी धर्म से के आस्था विश्वास रख के हम लोग काम कर रहे हैं। आज कर्नाटक प्रदेश में हमारी पार्टी लॉन्च हुआ है, अभी हम उत्तर प्रदेश में सक्रिय होकर काम कर रहे हैं और उत्तर प्रदेश चुनाव के बाद मेरा कर्नाटक प्रदेश में एक संकल्प यात्रा लेकर हम लोग निकलेंगे, जो गांव गांव में जाके अपने लोगों को अपने अधिकार के लिए जागरूक करेंगे कि आपस में एक साथ रहना है और निश्चित तौर पर जब एक साथ रहेंगे तो उनको अधिकार मिलेगा। जिस तरीके से बाबा साहब भीमराव अम्बेडकर ने गरीब पिछड़ा दलित समाज के लिए आरक्षण की व्यवस्था किया, ओबीसी लड़ाई लड़कर ओबीसी आरक्षण का व्यवस्था किया गया, उसी तरीके से मेरा मानना है कि देश में संविधान एक है, देश के प्रधानमंत्री एक है, फिर हमें अलग कैटेगरी में क्यों रखा गया। कुछ राज्य में निषाद समाज को एससी में रखा गया, कहीं पे एसटी में रखा गया और कहीं पे जनरल में रखा गया, कहीं ओबीसी में रखा गया। हमारी जो पार्टी का मुख्य लड़ाई है कि खास करके निषाद समाज का समुदाय पूरे देश में जहां पे भी है उनको एससी में रखा जाए और जिनकी जितनी संख्या है उनको उतनी हिस्सेदारी देना चाहिए, चाहे जाति धर्म जो भी हो, उनको पूरा सबको सम्मान मिलना चाहिए। आज जो है बड़ी मछली जो है छोटी मछली का हमेशा शिकार करते आ रहा है, तो हम लोग आने वाले समय में जागरूक हो रहे हैं और हम लोग अपना अधिकार लड़कर लेंगे। तो मैं पुनः धन्यवाद मैं बीके मोहन जी को, स्वामी जी को, सबको मैं दे रहा हूं कि आप लोगों ने वीआईपी पार्टी को कर्नाटक प्रदेश में आपने लॉन्च किया है और आपके नेतृत्व में पूरा प्रदेश में हम लोग आने वाले समय में चुनाव का रणनीति बनाएंगे। ऐसे तो मैं बिहार में मैं इंडिया ब्लॉक का मैं लीडर हूं और मेरा इंडिया अलायंस हमारा बिहार में है। हम चाहेंगे कि आने वाला समय में जो देश में युवा बेरोजगार है, जिस तरीके से लोग सड़कों पे उतर रहा है, तो आने वाले समय में देश में बदलाव होना चाहिए और सबका राज्य आना चाहिए, किसी व्यक्ति विशेष का राज नहीं होना चाहिए। सभी युवा को जो उन्होंने वादा किया था उस वादा के अनुकूल उनको काम करना चाहिए। आने वाला समय में हम लोग काम करेंगे प्रदेश में सभी जाति सभी वर्ग के लिए। धन्यवाद।